खान साहब की दोस्त करा दे, खान साहब की दोस्त करा दे। ರಾಯಚೂರು ಕಡೆ ಯಾರು ಬಡಿಗ್ಯಾರ ಗಂಡ ಹೆಂಡತಿ ಬಂದಾರ ರಾಯಚೂರು ಕಡೆ ಬಂದಾರ ಸರ್ ಮನೆಗೆ ನಾಟಕಿ ಆಗೈತಿ ಮಾಡಿಸಿದ್ದಾಗೈತೆ ನೋಡ್ರಿ ನಿಮ್ಮ ಮನೆಗೆ ಒಂದು ಕೆಲಸ ಬರಲಂಗ ಯಾವುದು ಎದಕ್ಕೆ ಕೈ ಹಾಕಿದ್ರು ಸುತ್ತ ಆಗಲ್ಲ ಹಂಗ ಮನ್ಯಾಗ ನೆಮ್ಮದಿ ಇಲ್ಲ. ಹೌದ್ರಿ ಹೌದಂತ್ರಿ ಸರ್. ಮತ್ತು ಹತ್ತು ವರ್ಷ ಆತು ನಮ್ದು ಲಗ್ನ ಆಗಿ ಒಂದು ಮಗು ಆದತ್ತ. ಮತ್ತೆ ಹೊಳ್ಳಿ ನಮಗ ಮಗು ಇಲ್ಲ. ಅದಕ್ಕೆ ಬಿದ್ದಾರ್ರಿ ಮತ್ತೆ ಮನಿಗೆ ಕೌಕಟ್ಟು ಮಾಡಿಸಿ ಹೋಗಪ್ಪ. ನನ್ನ ಆಶೀರ್ವಾದ ಕಾಯಿ ಹೋಗ್ಬೇಕು. ನಾಳೆ ಮೇಷಿಗೆ ಬರ್ಬೇಕು. 5 ಅಮಾವಾಸ್ಯೆ ನನ್ನ ದರ್ಗಾ ಹತ್ತು 5 ಅಮಾವಾಸ್ಯೆ ಮೇಲೆ ಅಲ್ಲಿ ಬರಬೇಕ್ರಿ ನಾವು. ಅಂದ್ರೆ ನಮ್ಮದು ಎಲ್ಲ ಥರದಿಂದ ನಾ ಕಲ್ಯಾಣ ಮಾಡ್ತೀನಿ, ಬೆಳಕು ಮಾಡ್ತೀನಿ ಮತ್ತು ಫಲ ಕೊಡ್ತೀನಿ. ನಿನಗೆ ಸಾಕಷ್ಟು ಕೆಲಸ ಬರುವಂಗೆ ಆಶೀರ್ವಾದ ಮಾಡ್ತೀನಿ. ಮಾಡ್ತಾರಂದ್ರೆ ಅಲ್ಲಿ ಆದ್ರೆ ಅಲ್ಲಿ ಬರಬೇಕು ನೋಡ್ರಿ. ನಂಬಕ್ಕೆ ನಂಬಕ್ರಿ ಅವ್ರು ಆ ಮನೆಗೆ ಕೌಕಟ್ಟು ಮಾಡಿಸ್ಬೇಕು. ಕೌಕಟ್ಟು ಒಂದು ಮಾಡಿಸ್ಕೋಬೇಕ್ರಿ. ಆ ಪ್ರಕಾರ ಮಾಡ್ರಿ, ನಡ್ಕೋರಿ, ದುಡ್ಕೋರಿ, ಕೊಡ್ಕೋರಿ. ಕೊಡು ಕುಂದಗೋಳ ಕಡೆ ಎಲ್ಲ ಕುಂದಗೋಳ ಮುಸ್ಲಿಮ್ಸ್ ಬಂದ್ರಿ ಇವರೆಲ್ಲ ಮುಗಿಸ್ಯಾರ್ತೀಗ. ಹೊಳ್ಳಿ ಈ ಹೆಣ್ಣು ಮಗು ನಂದು ಚರಿತ್ರೆ ಪವಾಡ ಯೂಟ್ಯೂಬ್ನಾಗ ನೋಡ್ಯ ಆ ಮಗು ಕರ್ಕೊಂಡ್ ಬಂದೈತಿ. ಹೌದಂತ್ರಿ ಸರ್. ಇದು ಎಲ್ಲರೂ ಅಡ್ಡಾಡಿದ್ದು ಸಾಕಪ್ಪ ನನಗ. ನಿಂದ ಒಂದು ಸನ್ನಿಧಿ ನಮಗ ಕಡೆದ್ದು ನೀ ಹಂಗ ಹೇಳ್ತಿ ಆ ಥರ ನಾನು ನಿನ್ನ ಬೂದಿ ನಡ್ಕೊಂತೀನಿ ಅಂದ್ರೆ ಮುಂದೆ ಉಚಾರಿಸ್ತೀನಿ. ಹೆಂಗ್ರಿ ನಂಬ್ತೀರಾ ಜನ? ನಂಬ್ತಾರೆ. ಈಗ ಇವ್ರು ಬಡ್ಡಿ ತಳ ಒಂದು ಬೇರೆ, ಹೌದ್ರಿ. ಇವ್ರು ಇರೋದು ಒಂದು ಬೇರೆ. ಅಜ್ಜ ದಾರ ಕೊಟ್ಟು ಮುಂದ ಉರುವಿ ತಳಕ ಮನಿಗೆ ಮಾಡ್ಕೋಬೇಕಂತ ಹೇಳಿದ. ಹೌದಂದ್ರೆ ಅಂದ್ರೆ ಈಗ ಅಲ್ಲಿ ಪೂರ್ವಿ ತಳದಾಗ ಇವರು ವಾಸಸ್ಥಳ ಮಾಡೋದಲ್ಪ.
ಅಲ್ಲಿ ಮಾಡಂಗಿಲ್ಲ ಇಲ್ಲೇ ಕುಂದಗೋಳದಾಗ ಇರ್ತಾರ. ಹ್ಞೂ ಆ ಮನಿಗೆ ಚೌಕಟ್ಟು ಮಾಡ್ಕೋಬೇಕು. ಬಿಗಬಂದ ಚೌಕಟ್ಟು ಮಾಡಿಕೊಂಡು ನನ್ನ ಆಶೀರ್ವಾದ ಕಾಯುವುದು ಕಟ್ಕೊಂಡು 5 ಅಮಾಸಿ ಹತ್ತಬೇಕು. ಅಲ್ಲಿ ಹೆಬ್ಬಳ್ಳಿ ಬರಬೇಕ್ರಿ. ಅಂದ್ರೆ ಎಲ್ಲ ಥರದಿಂದ ನಿನಗೆ ಕೆಲಸನೂ ಬರ್ತಾವು, ಕಲ್ಯಾಣ ಮಾಡ್ತೀನಿ, ಶಾಂತಿನೂ ಮಾಡ್ತೀನಿ, ಬರ್ಕತ್ತು ಮನೆ ಒಳಗೆ ಮೊದಲು ಬರ್ಕತ್ತಿಲ್ಲ, ಆ ಬರ್ಕತ್ತನ್ನು ಕೊಡ್ತೀನಿ. ಹೊಳ್ಳಿ ನಿನಗೆ ಮೊಹರಂ ಕೈಗಿ ಹಾದು ಬಂದು ಸಂತಾನ ಫಲ ನೀಡ್ತೀನಿ. ಆ ಥರ ನಂಬಿ ಮಾಡ್ಕೊಂತೀನಂದ್ರೆ ಮೊದಲು ಮನೆಗೆ ಬಿಗಬಂದು ಮಾಡ್ಕೊ. ಅಜ್ಜಾರನ್ನ ಕರ್ಕೊಂಡು ಹೋಗಾದ್ರೆ ಕರ್ಕೊಂಡು ಹೋಗು. ಮತ್ತೆ ಇಲ್ಲೇ ಮಾಡಿಸ್ಕೊಂಡು ಹೋಗ್ತೀವಂದ್ರೆ ನೀವು ಕರ್ಕೊಂಡು ರೆಡಿ ಹಾಕಾರ ಕರ್ಕೊಂಡು ಹೋಗ್ತಾರ ಸರ್. ಅಜ್ಜ ಇನ್ನೊಂದ್ರಿ ಅಲ್ಲಿ ದರ್ಗಾದ ಸ್ವಲ್ಪ ನಮ್ದು ದರ್ಗಾ ಚಾಕ್ರಿ ಅಲ್ಲಿ ಬಂದಿರ್ತಿರಲ್ಲ ಹೋಗಿ ಈಗ ಕರ್ಕೊಂಡು ಹೋಗ್ತೀರಿ. ಆ ದರ್ಗಾ ಚಾಕ್ರಿನೂ ಬಿಟ್ರಿ ನೀವು. ಹ್ಞೂ ಮತ್ತು ಐತೆ ಅಂತಾರ್ರಿ ಗುರುಗಳವರು. ಸರಿ ಅಂತಪ್ಪ ಇದ್ದಿದ್ರಿ ಅದಾರ ಏನಿಲ್ರಿ ಅವ್ರು. ಅದು ಆಣಗುಣಾದಿ ಬಂದದ್ದೈತಿ. ಹ್ಞೂ ರೀ. ಈಗ ಯಾರು ಏನು ಹೇಳಿದ್ರು ಅದು ಹೆಂಗೆ ಬಂದೈತಿ ನಿಮ್ಮ ಮಂತ್ಯನ ಒಳಗೆ ಹ್ಞೂ ರೀ. ಅದೇ ಥರನ ಸೇವೆ ಮಾಡ್ಬೇಕು. ಹ್ಞೂ ರೀ. ಆ ಸೇವೆ ಬಿಡಬಾರ್ದು. ಹ್ಞೂ ರೀ. ಅವನಾದರೂ ಹ್ಞೂ ರೀ. ನಾನಾ ಹ್ಞೂ ರೀ. ಎಲ್ಲಿಯಾದರೂ ನಾವೇ ಇರ್ತೀವಿ. ಹ್ಞೂ ರೀ. ಆ ಸೇವೆ ಮಾಡಿ ನಿಮಗೆ ಮೊದಲು ಎಲ್ಲ ಥರದಿಂದ ಮಾಡಿಸಿ ಹ್ಞೂ ರೀ. ಮಾಟ ಮಾಡಿಸಿ ನಿಮ್ಮದೆಲ್ಲ ಹಳ್ಳ ಕೂಡ್ಸಕತ್ತಪ್ಪ. ಹ್ಞೂ ರೀ. ಭಗವಂತ ಮಾಡ್ಬಿಟ್ಟು ಎಲ್ಲ ಥರದಿಂದ ಕಲ್ಯಾಣ. ಹ್ಞೂ ರೀ. ಅವ್ರು ಇದ್ದಿದ್ದು ಖರೆ ಅಂತ ಗುರುಗಳ ಇದ್ದದ್ದ ಐತಪ್ಪ ಅಂತ ಹೇಳ್ತೀನಿ ನಾನು. ಹ್ಞೂ ರೀ. ನಾಳೆ ಕರ್ಕೊಂಡು ಹೋಗ್ಯಲ್ಪ ಹ್ಞೂ ರೀ. ಹಾಗೆಲ್ಲ ಹೇಳ್ತಂತು. ತೋರಿಸ್ರೆ ಆಯ್ತು ಕರ್ಕೊಂಡು ಹೋಗೋಣ ಎಂತ ಕರ್ಕೊಂಡು ಹೋಗ್ತಾರೆ ನೋಡು. ನಾವು ಇವತ್ತಂದ್ರೆ ಸಾಯಂಕಾಲ ಇವತ್ತೇ ರೀ ಸ್ವಲ್ಪ ಕೊಡಿ. ಈಗ ಆಮೇಲೆ ಗದಿಗೆ ಹೇಳ್ತಾರೆ ಹೌದಲ್ಲ. ಯಾವಾಗ ಅನುಕೂಲ ಆಗುತ್ತೆ ಅವಾಗ ಹೇಳ್ತಾರೆ. ದೊಡ್ಡ ಶುಭ. ಹೋಗ್ರಿ ಸರ್ ಕುಂಡ್ರಿ. ಈ ಬೊಬ್ಲಾದಿ ಕಡೆ ಎಲ್ಲಾರು ಬೋರ್ ಹಾಕಿಸ್ತಾವ. ಬಬಲಾದಿ ನಿಂದು ನೋಡಪ್ಪ, ಭೂಮಿ ಒಳಗೆ ಜಲ ಇಲ್ಲ, ಜಲ ಕೊಟ್ಟಿಲ್ಲ ಭೂಮಿ ತಾಯಿ ಅನ್ನಂಗೆ. ಜಲ ಕೊಟ್ಟಾಳಿಲ್ಲ. ಕೊಟ್ಟಾಳ. ಜಲ ಕೊಟ್ಟಾಳ ಮತ್ತು ಹೊಳ್ಳಿ ಕಸ್ಕೊಂಡಾಳೆ. ಆಕೆಯನ್ನು ಕಸ್ಕೊಂಡಿಲ್ಲ. ಅದನ್ನ ಮಾಡಿಸಿ ನೀರು ಬಂದಾಗುವ ಮಾಡ್ಯಾರ. ಅದಕ್ಕೆ ಬಿಗಬಂದ್ ಮಾಡ್ಕೋಬೇಕು. ಕೌಕಟ್ಟು ಮಾಡ್ಕೋಬೇಕು ಮನೆಗೆ, ಆ ಬೋರ್ಗೆ. ಅಂದ್ರೆ ಅದು ಯಾಕೆ ನೀರು ಬರೋದಿಲ್ಲ ನಾವು ನೋಡ್ತೀವಿ. ಎಂತ ಮಾಡಿಸ್ಕೊಂತೀರಿ ನೋಡು, ಮಾಡಿಸ್ಕೋಬೇಕು. 5 ಅಮಾಸಿ ನಾನು ದರ್ಗಾ ಹತ್ಬೇಕು. ಧರ್ಮಪುರ ಭಕ್ತರಿಗೆ ಹೇಳ್ತೀನಿ ನಾನು, ಅಮಾಸಿಗೆ ಮೇನ ಅಲ್ಲಿ ನಾನು ತಳ ಹತ್ತಬೇಕು. ಈ ಒಬ್ರ ಅಂದ್ರೆ ಒಬ್ರನು ಅಲ್ಲಪ್ಪ, ಎಲ್ಲಾರು ಹತ್ತಬೇಕ್ರಿ ಅಲ್ಲಿ ಮೇನ್ ತಳಕ. ಅಂದಾಗ ನನ್ನ ಆಶೀರ್ವಾದ ಕಾಯಿ ಹೋದ್ರೆ ನಿಮಗೆಲ್ಲ ಥರದಿಂದ ಪರಿಹಾರ ನೀಡ್ತೀನಿ ನಾನು. ಮತ್ತು ಇಲ್ಲೇ ಕೂಡಿಗೆ ಬರೋದು, ಕೇಳ್ಕೊಳ್ಳೋದು, ಇಲ್ಲೇ ನಡ್ಕೊಂತೀವಿ ಅಂದ್ರೆ ಹಂಗಿಲ್ಲಪ್ಪ. ಅಮಾಸಿ ಮೊದಲು ತರಗ ಅದು ನಿನಗ ಅಜ್ಜನ ಕರ್ಕೊಂಡು ಹೋಗೋದು ನೀಗಿದ್ರೆ ಕರ್ಕೊಂಡು ಹೋಗು. ಮತ್ತು ಇಲ್ಲೇ ಅಜ್ಜ ಹೆಂಗೆ ಹೇಳ್ತಾನೆ ಹಂಗೆ ಮಾಡಿಸ್ಕೊಂಡು ಹೋಗ್ತೀನಿ ಅಂದ್ರೆ ಹಂಗೆ ಯಾವ ಥರ ಮಾಡ್ತೀನಿ.
ಸರ್ ಕೊಡ್ರಿ. ಇದೊಂದು ಅವ್ರ ಮನೆ ಒಂದು ಉತ್ತಾರ ತೊಗೊಂಬಾರ್ವ, ನಿನಗೆ ಆಸ್ತಿ ಅದು ಸಿಗ್ಬೇಕಾದ್ರೆ ನಾಳೆ ಅಮಾವಾಸ್ಯೆಗೆ ಒಂದು ಉತ್ತಾರ ತರ್ಬೇಕಲ್ಲಿ ಅಂತ ತಗೊಂಬ, ನನ್ನ ಬೂದಿ ನಂಬು. ಅದನ್ನ ನಡ್ಬರ್ಕಾಗೈತಿ, ಹಿಂದಲ್ದ ಖಾತೆ ಡ ಉತ್ತಾರ ತೆಗಿಸಿದ್ರ ಅದ್ರಾಗ ಏನೂ ಇಲ್ಲ. ಅದನ್ನೆಲ್ಲ ಸೋಸಿ ಈಗ ನ್ಯಾಯನೂ ಹಾಕೊಂಡು ಕುಂತೀನಿ ನೀನು. ಗೆಲ್ಲಿಬೇಕಾದ್ರೆ ನನ್ನ ಬುದ್ಧಿ ನಂದು ಉತ್ತಾರ ತಗೊಂಬ, ಆಶೀರ್ವಾದ ಕಾಯಿ ಹೋಗಿ ಕಟ್ಟು ಮನೆಗೆ ಹೊಲಕ್ಕೆ ಕಲ್ಯಾಣಾಗತ್ತೆ. ಈ ಕೋಲಾರದಾರ ಬಂದಾರ ಒಂದು ತಂದೆ ಮಗ ಕೋಲಾರ ಬಂದಾರ ಅವ್ರಿಗೆ ದವಾಖಾನಿ ಎಷ್ಟು ಮುಗ್ದಾವ ಪಪ್ಪ ಅನ್ನ ತಿರುಗಿ ಹಾಕ್ಯಾರ. ಹೌದ್ರಿ, ದವಾಖಾನಿ ಜಡ್ಡಿನ್ಯಾಗ ದವಾಖಾನಿ ರಿಪೋರ್ಟ್ನ್ಯಾಗ ಏನು ಜಡ್ಡಿಲ್ಲ. ಹ್ಞೂ, ಮತ್ತು ಇವು ಕಾಡೋದು ಬಿಟ್ಟಿಲ್ಲ. ಮತ್ತೆ ನಿಮ್ಮ ಪಾದಕ್ಕೆ ಬಿದ್ದಾರಿ, ಇನ್ನು ಕಡಿಮೆ ಮಾಡ್ರಿ ಅವ್ರಿಗೆ. ನೋಡಪ್ಪ, ಅದು ಮನೆಗೆ ಇವ ರಾತ್ರಿ ಕರನ್ ತುರ್ಯಾಗ ಭೂಮಿ ಒಳಗ ಹಗಲಿ ರಾತ್ರಿ ಅಷ್ಟ, ಹಗಲಿ ಅಂದ್ರು ಅಷ್ಟ, ರಾತ್ರಿ ಅಂದಷ್ಟ ಅಂತ ದುಡುದು ಆಗ ಇವ್ 3 ವರ್ಷ ಆಗೈತೆ ಅದು ಕೂಡಿ. ಹೌದ್ರಿ, ಅದು ಯಾವ ದವಾಖಾನಿಗೂ ಹೋಗುದಲ್ಲ. 21 ದಿವಸ ಮೂಕ್ನೀರ್ ಮಾಡ್ಬೇಕ, ನಿನ್ನ ಮನಿ ಕೌಕಟ್ಟು ಮಾಡ್ಕೋಬೇಕ, 5 ಅಮಾಸಿ ನನ್ನ ದರ್ಗಾ ಹತ್ಬೇಕ, ಅಂದ್ರೆ ನಿನ್ನ ನೀರು ಮಾಡ್ತೀನಿ. ಅದೆಲ್ಲ ಮನಿ ಬಿಗುಬಂದ್ ಮಾಡ್ಕೊ. ಬಿಗುಬಂದ್ ಮಾಡ್ಕೊಂಡು 21 ದಿವಸ ಮೂಕ್ನೀರ್ ಮಾಡಿ ಹೊಲಕ್ಕ ಮನಿಗೆ ನಾನು ಆಶೀರ್ವಾದ ಕಾಯು. ನನ್ನ ಬೂದಿ ನಂಬಿ ನಡ್ಕೊಂಡ್ರ ನಿನ್ನ ಮಗಂದು ಒಂದು ಪ್ರಶ್ನೆ ಮಾಡಿ ಅಲ್ಲಿ ಯಾವ್ದಾರ ದಾಂಡಿಗೆ ಹತ್ತಾನೋ ಬಿಡ್ತಾನ ಅಂತ ಹೇಳಿ ನಾಳೆ ಅಮಾಸಿ ದರ್ಗಾ ಹತ್ತ ಅಲ್ಲಿ ದರ್ಗಾದಾಗ ಹೇಳ್ತೇನೆ. ನಾಳೆ ಅಲ್ಲಿ ಅಮಾಸಿ ದರ್ಗಾ ಹತ್ತಿರಲ್ಲ, ಸ್ವಲ್ಪ ಕೊಡು. ಈ ತಿರ್ಲಾಪುರದ ಒಂದು ಒಬ್ಬ ಯಜಮಾನ್ ವಿಷಯ ಬಂದಾರೆ ಪಾಪ ಅವ್ರು ನೋಡ್ರಿ, ಮಕ್ಕಳು ವಯಸ್ಸಿನಾಗಿದ್ರು ಪಾಪ ಅವ್ರು. ಮನಿ ಮಕ್ಕಳಿಗೆ ಚಲೋ ಆಗಲಿ, ಮಕ್ಕಳಿಗೆ ಈಡಾಗಲಿ ಅಂತೇಳಿ ಸಾಲ ಮಾಡಿ ಮನುಷ್ಯನ ನಡೆಸಿ ಎಲ್ಲ ಚಂದ ಮಾಡ್ಯಾನಪ್ಪ. ಈಗ ಸಾಲ ಕೊಡ ಅಂದ್ರೆ ಮಕ್ಕಳು ತಮ್ಮ ಆಸ್ತಿ ತಗೊಂಡು ನಾವು ಕೊಡುದಿಲ್ಲ ಅಂತಾರೆ. ಹೌದಲ್ರಿ ಸರ್? ಹೌದಂತ್ರಿ. ಆ ಯಜಮಾನ್ ಮನುಷ್ಯ ಹೇಳ, ನಮ್ಮ ಬೂದಿ ನಂಬಣ್ಣ, ಆಶೀರ್ವಾದ ಕಾಯಿ ತಂದು ಮನೆಗೆ ಹೊಲಕ್ಕ ಕಟ್ಕೋಣ, 5 ಅಮಾಸಿ ಹತ್ತಪ್ಪ. ಅವ್ರ ಮಕ್ಕಳು ಯಾಕೆ ಆಗುದಿಲ್ಲ ಅಂತಾರ ನೋಡ್ತೀವಿ. 5 ಅಮಾಸಿಗೆ ಅಲ್ಲಿ ಅರ್ಜುನ್ ದರ್ಗಾಕ್ಕೆ ಬರಬೇಕ್ರಿ. ಅಲ್ಲ ಕಾಯಿ ತೊಗೊಂಬಂದು ಕಟ್ಟಿದ್ರೆ ಇದಾಗುತ್ತೆ. ಸ್ವಲ್ಪ ಕೊಟ್ಟು ಇಲ್ಲಿ ಈ ಹುಬ್ಬಳ್ಳಿ ದೊಡ್ಡ ಲಾಲ್ ಸಾಬಲಿದು ಏನ ಶಕ್ತಿ ಇಲ್ಲ ಅಂದ್ರ ಬೂದಿ ನಂಬಕ್ ಮೊದಲ. ನಾನು ಬೂದಿ ನಂಬಿದ್ರ ಹುಬ್ಬಳ್ಳಿ ಯಾರು ಬಂದಾರ ನೋಡು. ಅವ್ರು ಹುಬ್ಳಿ ರೀ ಬಂದಾರ ಇಂದು ಕೆಲಸ ಮನುಷ್ಯನ ತಕ್ಕ ಎಲ್ಲದೂ ನಾವು ಮಾಡ್ತೀವಿ. ನೀ ನಂಬಿ
ಅಮಾಸಿ ಹತ್ತು ಆಶೀರ್ವಾದ ಕಾಯಿ ಹೋಯ್ತು. ನಿನಗೆ ಹಿಂದ 2 ಶನಿಗಳು ಗಂಟು ಬಿದ್ದಾವು ಗೊತ್ತೈತೇನ? ಹೌದನ್ರಿ? ಇಬ್ರು ಹಿಂದೆ ಯಾರ ಬರ್ತಿರಂತ ನಿನ್ನ ಕೆಡಿಸ್ಬೇಕು, ಇವನ್ನ ತುಳಿಬೇಕು, ಇವ ಮುಂದೆ ಹರಿಬಾರ್ದು ಅವರು ಅನ್ನೋದು ಒಟ್ಟು ಕಂಡು ಬಂದಿಲ್ಲ ನಿನ್ಗೆ? ಕಂಡು ಬಂದಿದ್ರಿ? ಇದರಿಂದ ನನ್ನ ಬುದ್ಧಿ ನಂಬರ್ ಆ ಅಮಾಸಿ ದರ್ಗ ಹತ್ತಲ್ಲಿ ಆಶೀರ್ವಾದ ಕಾಯಿ ಹೋಯ್ ಕಲ್ಯಾಣ ಹೋಗುವಂಗ ನೀನು ಏನು ಬಗಸ್ತ ಸುತ್ತ ಹೋಗಿ ಮಾಡಿ. ಈ ಲಕ್ಷ್ಮೇಶ್ವರ ಬರ್ರಿ ಸುರೇಶ ಬಂದಾಗ ನಂಬಿಕೆ ಭಾಳ ಇಟ್ಟನ್ರ ಅವರು ನಿಮ್ಮ್ಯಾಗ. ಗಂಧ ಆಗ್ಲಿಲ್ಲ ಅಂತೇಳಿ ನಾನು ಹೊಳ್ಳಿ ನೋಡ್ಕೊಂಡಿದ್ದೆ. ಇಲ್ರಿ ಹಂಗೇನಿಲ್ರಿ, ಯಾಕಂದ್ರ ಅವು ಸಮಸ್ಯೆನ ಹಂಗಿದ್ವು. ನನಗೆ ತಿಳಿಯೋದಲ್ಲ, ನಾ ಹೇಳಕತ್ತೀನಿ. ಬಂದಿನಿಲ್ರಿ ನಾನು ಗದಿಗೆ ಬಂದಿನಿ, ಅಲ್ಲಿ ಬಂದಿನಿ, ಇಲ್ಲಿ ಅಷ್ಟ ಬಂದಿಲ್ಲ, ನಾ ಅಲ್ಲಿ ಬಂದಿನಿ. ಹಡದಿಂದ ಹಡದಿಂದ ಬಂದಿಯ? ಹಾ ಬಂದಿನ್ರಿ. ಅಮಾಸೆ 2 ಅಮಾಸೆ ಬಂದೇನ್ರಿ. ಆಗೋದಕ್ಕಿಂತ ಮೊದ್ಲು ಹಡದ ತಕ್ಷಣ ಬಂದಿಲ್ರಿ. ಅವ್ ಡೆಲಿವರಿ ಆಗಿಂದ ಬಂದಿಲ್ರಿ ನಾನು. 2 ಅಮಾಸೆ ದೀಪಾವಳಿ ದಸರಾ 2 ಬಿಟ್ಟೇನ್ರಿ. ಹಾ ಮತ್ತೆ ಹಿಂದಿಲ್ ನಾಳೆ ಗಂಡ ಮಗುನ ಎತ್ಕೊಂತೀರಿ? ಅದು ನಂಬಿಕೆ ಇದ್ದಿದ್ಕೆ ಬಂದಿನ್ರಿ. ಹುಡುಗ ಇಲ್ಲ ಅಜ್ಜ ಹೆಬ್ಬಳ್ಳಿ ಅಜ್ಜ ಅಂತ ಇಲ್ರಿ ಅನ್ಕೊಂಡಿಲ್ಲ, ಆದ್ರ ಕೊಡ್ಲಿಲ್ಲ ಅನ್ನೋದು ಒಂದ್ ಸ್ವಲ್ಪ ಅವಾಗ ಅಷ್ಟು 1 ವಾರ ಮನ್ಸಿಗೆ ಇದು ಅನಿಸ್ತಾರ ನಂಗೆ. ನಾ ಅಜ್ಜನ್ ಕೇಳಿದ್ದೆ ಅದ ಅಂದಿದ್ದ, ಮತ್ ನನ್ಗೆ ಅದು ಇದು ಅನ್ಸ್ಲಿಲ್ಲ, ಅದಕ್ಕೆ ಸುಮ್ಮನೆ. ಈಗ ಏನು ಬಂದೈತಿ ಅದಕ್ಕ ತಿನ್ಬೇಕಂತೇಳಿ ಮುನ್ಗುಸ್ಬೇಕಂತ ಮಾಡಕತ್ತೇನಪ್ಪ. ಅದು ಮುನ್ಗುದಿಲ್ಲ. ಈಗ ನಿಮ್ಗೆ ಬಿಟ್ಟಿದ್ರಿ ಸರ್, ನನಗೆ ಅವ ಕೊಡಬೇಕ್ರಿ. ಯಾಕಂದ್ರೆ ಹೇಳೇ ನಮ್ಗೆ ನೀನು ಅದು ಸುಳ್ಳು ಹೇಳ್ಬೇಡ, ಎಲ್ಲ ಗೊತ್ತೈತ್ರಿ ಅವಂಗ. ಅಂದವನ ಮತ್ತೆ ಹೊಳ್ಳಿ ಬೀಳತ್ತಾನ್ರಿ. ಏನ್ ಹೇಳಕತ್ತೇನಿ? ಹಾಂ ರೀ ಬರ್ತೈತಿ. ಹಾಂ ರೀ ನೀನು ಬರ್ತೈತೆ ಅಂತೇಳಿ ಯಾರು ಹೇಳ್ಯಾನಂತ ಸುಮ್ಮನೆ ಗೊತ್ತಿಲ್ರಿ. ನಾ ಈಗ ನಿಮ್ಗೆ ಕೇಳ್ಕೊಂಡು ಹೋಗ, ಈಗ ಕೇಳಿ ಬಂದಿನ್ರಿ ಅವನ್ನ. ನಿಮ್ಮ ಹತ್ರ ಬಂದು ಹೋಗಿ ಸುತ್ತಾಕತ್ತಾನ ಕೇಳಿ ಬಂದಿನ್ರಿ. ನಾ ಈಗ ಬಂದು ಹೋಗಿ ಮತ್ತೆ ನಾವು ಹೋಗೋರಿ ಅವನ ಹತ್ರ. ಕೊಡ. ಹಾಂ ಪ್ರಸಾದ ಕೊಡು. ಆಮೇಲೆ ಬೋರಿಂದ ಈಗ ಅದು ಮತ್ತೆ ಅವಾಗಂತೂ ಬರ್ಲಿಲ್ರಿ, ಹೊಟ್ಟಿಲಿದ್ರು ಮತ್ತೆ ಇದಾಗಲಿಲ್ಲ. ಈಗ ಎಲ್ಲ ಓಡಾಡಕತ್ತೇನ್ರಿ. ಯಾವ ಇದು ಕರೆಂಟಿಗೆ ಅದಕ್ಕೆ ಇದಕ್ಕೆ ಭಾಳ ಹೇಳಾಕತ್ತಾರ ಅವರು. ನೋಡ್ರಿ ಮತ್ತೆ ಅವು ಇದಾಗ್ತೈತಿ ಇಲ್ಲ, ಯಾಕಂದ್ರೆ ಹಾಕಿ ರೆಡಿ ಐತಿ. ಈಗ ಕರೆಂಟಿಗೆ ಅದಕ್ಕೆ ತೊಂದರೆ ಮಾಡತ್ತಾರೆ. 2.5 ಲಕ್ಷ ಹೇಳತ್ತಾರೆ. ಅದು 25,000 ಅಕ್ರಮ ಸಕ್ರಮ ಬರ್ತೈತೆ ಅಂತ ಹೇಳಿದ್ರಿ. ಇಷ್ಟು ದಿವಸ ನಾವು ಹೋಗಿಲ್ರಿ. ಮತ್ತು ನಾವು ಮನ್ಯಾಗ ಇದಕ್ಕೆ ಹೊಲ ಎಲ್ಲ ರೆಡಿ ಐತ್ರಿ. ಅದೊಂದು ಮಾಡ್ಕೊಡ್ಪ. ಹಾಂ ಕರೆಂಟಿನ ಸುತ್ತ ಮಾಡ್ಕೊ. ಹಾಂ ರೀ ಸುತ್ತ ಆಗುವಂಗ ಎಲ್ಲ ಆಶೀರ್ವಾದ ಮಾಡಿ. ಸರಿ ನೋಡ್ರಿ ಮತ್ತೆ ಅದು ಒಟ್ಟು ನಿಮ್ದು ಇದು ಅಂತ ನಡೆದೈತ್ರಿ. ಮತ್ತೆ ಈಗ ಅದು ಯಾವಾಗ ಸರಿ ಆಗೈತ್ರಿ. ಈಗ ಅಲ್ಲಿ ಮನೆಗೆ ಬಂದು ಹೋದ್ರಲ್ಲ, ಬಂದು ಹೋಗಿಂದಾಗ ಅವಾಗ ಹಿಂದಕ್ಕೆ ತ್ರಾಸ ಐತಿ. ಈಗೇನೈತಲ್ಲ ಕರೆಕ್ಟ್ ರೊಕ್ಕ ಕೊಡೋಕೆ ತೊಗೊಳೋಕೆ ಏನಿದೆ ಅನ್ಸಿಲ್ರಿ. ಎಲ್ಲ ಸ್ವಲ್ಪ 1 ಲೆಕ್ಕಕ್ಕೆ ನಿಂತೈತಿ. ಅದು ನೀವ ತಿಳ್ಕೊಬೇಕು. ಇಲ್ಲ ಬಂದೈತ್ರಿ, ನಾನು ಅದನ್ನ ಹೇಳತ್ತೀನಿ. ಹಾಂ ಕಡಿತನ. ಹಾಂ ರೀ ಇದೇ ನಂಬಿಕೆ, ಹಾಂ ರೀ ಇದೇ ದುಡ್ಮಿ ಇಟ್ಕೊಂಡು ಹೋಗು. ಹಾಂ ರೀ 6 ತಾಸು ರಾತ್ರಿನಾಗ ನಾನು ನೆನಸು. ನೆನ್ಸೇನ್ರಿ. ಇಲ್ಲ ನನ್ನ ಹೆಂಡತಿಗೆ ಇದು ಆತ್ರಿ, ಇದು ಮಾಡ್ಕೊಂಡ್ಲಕ್ಕೆ ಆಚೆ ಕೊಡ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ರಿ. ಮತ್ತೆ ನೀನ್ ಹಿಂದ ಇರ್ತೀನಿ, ಹಾಂ ಹೋಗಿ ಹೆಂಡತಿಗೆ ಹೇಳ. ಹಾಂ ಏನೋ ಬೇಜಾರು ಮಾಡ್ಕೊಂಡು ನನ್ ಕೂಡ ಸಟ್ಕೊಂಡ್ ಬಿಟ್ಟಾಳ ಅಂದ ಅಜ್ಜ. ಹಾಂ ನಂಗೇನು ಸಟ್ಕೋಬೇಡನ್ನ. ಹಾಂ ಅದಕ್ಕೆ ಮತ್ತೆ ನಾ ಅದೀನಿ. ಹೇಳೇನ್ರಿ ನನಗೆ ಬೇಡ ಅನ್ಲಕ್ಕೆ. ಎಲ್ಲಿ ಹೋಗ್ತಿರ್ ಬಿಡ್ರಿ, 6 ಜನ ಹೇಳಿದ್ದಿದ್ದ ಆಗ್ಲಿಲ್ಲ ಅಂತ ಅಂದಾಳ. ಅದನ್ನು ಕೊಂಡ್ರಿಸಿ ಬಿಟ್ಟಾಳ್ರಿ ನಂಗೆ. ಆ ಲೆಕ್ಕ 1 ತಿಂಗಳ ಹತ್ರ ನಂಗೆ ಬೇಡನ ಅಂತ. ಇಲ್ಲ ಅದೇನು ಇಲ್ಲ ಅಂತ ಹೇಳಿನ್ರಿ ನಾನು. ಬ್ಯಾಡ ಅಂತೇಳಿ ಬಿಟ್ರ. ಹಾಂ ರೀ ಬಿಟ್ಟುನು ನೋಡ್ರಿ ಮತ್ತ. ನಾ ಬಂದ ಬಿಟ್ಟೇನಿಲ್ರಿ. ಆಕಿ ಬ್ಯಾಡ ಅಂದ್ರೆ ನಾ ಬಿಟ್ಟಿಲ್ಲ ಅಂತ. ಯಾಕಂದ್ರೆ ನಮ್ಮ ಮನಸ್ನಾಗ ಐತಿ ಅದ. ನಾ ಹೇಳೇ ಬಿಟ್ಟೇನ್ರಿ ಆಕಿಗೆ. ಅದ ಹಂಗ ಅಜ್ಜಂದ ಇದು ಇರಂಗಿಲ್ಲ. ಅದ ನಮ್ಗ ಅವಾಗ ನೋವು ಅನ್ಸೈತಿ, ಆಕಿಗೂ ನೋವು ಅನ್ಸೈತಿ. ಸುಮ್ಮನೆ ಆಗಿವ್ರಿ. ಇಲ್ಲಿ ಲಿಂಗದಾಳದಾಗಿದ್ದ ಅವನು ಮುದುಕಿ ಬಂತ. ಬರ್ರಿ ಅಮ್ಮ. ಇವರು ಭೂಮಿ ಬೆಳೆಯುವಲ್ವಂತಪ್ಪ.
ಕೊಡ್ರಿ ಕಣ್ಣಿ ಕಾಣ್ತಾವು ಬುರುಗುಷಿ ಆಗತ್ತ ಹೌದಾ ಮನ್ಯಾಗನು ಏನೇನು ಈಡಾಗೋಂಗಿಲ್ಲ ಹುಲ್ಸಾಗೋಂಗಿಲ್ಲ ರೊಕ್ಕ ನಿಂದ್ರಂಗಿಲ್ಲ ಅಲ್ಲೊಂದು ಪಿಕ್ ಬರಂಗಿಲ್ಲ ಹೌದ್ರಿ ಹೌದಂತಿಲ್ಲ ನಾಳೆ ಅಮಾಸಿ ದರ್ಗಾ ಹತ್ತ ನಾಳೆ ನಾವು ಇದಕ್ಕೆ ದರಕ್ಕೆ ಬರ್ಬೇಕ್ರಿ ಅತ್ತೆ ಹೊಲಕ್ಕೊಂದು ಮನೆಗೊಂದು ಯಾರು ಆಶೀರ್ವಾದ ಕಾಯಿ ತಂದು ಹೊಲ ಉಪ್ಪನ್ನು ಅಂತಂದು ಮನೆ ತಲವಾಗಿ ಕಟ್ಕೊಂಡು ಪೂಜೆ ಮಾಡಬೇಕು ಕಲ್ಯಾಣ ಮಾಡ್ತೀವಿ ಮಸ್ತ್ ಇದು ಅಮಾಸಿ ಹತ್ರ ಗೊತ್ತಾಗತ್ರಿ ಕೊಡು ಈ ಹಾವೇರಿದೊಂದು ದೊಡ್ಡ ಮಾತು ಹ್ಞೂ ರೀ ಮನೆ ಒಳಗ ಏನೈತೆ ಅನ್ನೋದ ನಮ್ಮ ಕಲಿಯುವಾಗ ಏನು ನೆಮ್ಮದಿ ಇಲ್ಲ ಒಂದಕ್ಕೊಂದು ಇದು ನಮ್ಮನ್ನ ಸಾಕಿ ಸಲಿಯುವುದಂತ ನಮ್ಮ ಮನೆದೇವ್ರ ನನಗೆ ಗೊತ್ತಿಲ್ಲ ಅಂತ ಹೌದಪ್ಪ ಮಾಡ್ತಾನೆ ಅಂತ ಈಗೇನು ಹುಡುಗಿಯರಿ ಕಾದಲಿಂಗ ಅಂತ ಏನು ನಡ್ಕೊಳಕತ್ತೀರಿ ಅಲ್ಲೇ ನಡ್ಕೋರಿ ಮತ್ತೀಗ ನಾವೊಂದು ಹೇಳಿದೆ ನೀವೊಂದು ಅದು ನಿಮ್ಮ ಮಂದಿಯವ್ರು ಅಲ್ಲ ಈ ಹೇಳೋರು ಬರ್ತಾರ ನೋಡಪ್ಪ ಹೇಳೋರ ಕಡೆಯಿಂದ ಅದನ್ನ ಪ್ರಶ್ನೆ ಕೇಳ್ರಿ ಮಣಿದೇವ್ರು ಹುಡುಕಬೇಕಂದ್ರ ಮತ್ತೆ ಇದ ಹುಡುಗಿಯರ ಕಾದಲಿಂಗನ ಮಣಿದೇವ್ರಂತ ನಂಬಿ ಇಲ್ಲ ಅವಾಗ ನಡ್ಕೋರಿ ಅಮಾಸಿ ಹತ್ತು ದರ್ಗಾ ಹೆಬ್ಬಳಿಗೆ ಹೊಲಕ ಮನಿಗೆ ಆಶೀರ್ವಾದ ಕಾಯಿ ತುಂಬಾ ಬಂದು ಕಟ್ಟ ಯಾಕೆ ಕಾಡ್ತೈತಿ ಯಾಕೆ ಇದ್ರಾಗತ್ತ ನಾನು ನೋಡಿ ಬೆಳಿಗ್ಗೆ ಒಬ್ಬವ ರೊಕ್ಕ ಕೊಟ್ಟಾನಂತಪ್ಪ ಬಂದ್ರಿ ಇಲ್ಲಿ ಕೊಡ್ತೀನಿ ಅಂತಾರಪ್ಪ ದುಡ್ಡು ಬರ್ತಷ್ಟೇ ಇಲ್ಲ ಕೈಗಾಡ ಕೊಡ್ತೀನಿ ಅದು ಬರುವಲ್ಲಿ ಬರಂಗ್ ಮಾಡ್ರಿ ಅವ್ರು ಮತ್ತೆ ಪಾಪ ಅವ್ರು ಶೀ ತುಂಬಿದ ಇದು ಕೈಗಾಡ ಕೊಟ್ಟದ್ದು ಬರ್ತಪ್ಪ ಅದು ಬರಂಗ್ ಮಾಡಜ್ಜ ಮತ್ತೆ ದುಡ್ಕೊಂಡು ಸಪ್ಯಾಂಗ ಯಾರು ಮಾಡಿ ಅವ್ರಿಗೂ ಹಾಕ ಮಕ್ಕಳು ಮದುವೆ ಮಾಡೋದು ಅಮಾಸಿ ನನ್ನ ದರ್ಗಾ ಹತ್ತ ಆಶೀರ್ವಾದ ಕಾಯಿ ತಂದು ಕಟ್ಟುವ ನನ್ನ ಬೂದಿ ನಂಬರ್ ನಾನು ನಿನಗೂ ವಯಸ್ಸಾಗ್ಯಾವು ನಿನ್ನ ದುಡಿಮೆ ನೋಡಿ ಅದಕ್ಕೆ ಆಶೀರ್ವಾದ ಕಲ್ಯಾಣ ಆಗುವಂಗೆ ಆಶೀರ್ವಾದ ಮಾಡ್ತೀನಿ ನಿಮ್ಮ ದುಡಿಮೆ ನೋಡಿ ಅವ್ರು ಬರಂಗ್ ಮಾಡ್ತಾರ ಅಮಾಸಿ ಹತ್ತು ಅಮಾಸಿಲಿಂದ ಇದು ಮಾಡ್ರಿ ಆಮೇಲೆ ಗಾಡಿ ಒಂದು ಬಿಡ್ಬೇಕು ನಾಳೆ ಅಮಾಸಿ ಮಟ್ಟ ಬೇಡಪ್ಪ ಅಮಾಸಿಯಲ್ಲಿ ದರ್ಗಾಕ್ಕೆ ಬಾ ಅಲ್ಲಿ ಹೇಳ್ತೀನಿ ಪಾಟೇಲಿಂದ ಬಿಡಿ ಅಮಾಸಿಲಿಂದ ಈಗ ಅಲ್ಲಿ ಮಟ್ಟ ಬೇಡ ಹೊಸ ಗಾಡಿ ತೊಗೊಂಡು ಬಿಡ್ಬೇಕು ತಗೊಳ್ಳೋದನು ಆಗ ತಗೋಬೇಕ ಅಮಾಸಿ ಮಟ್ಟ ಏನು ಮಾಡಕ್ ಹೋಗ್ಬೇಡ ಅಮಾಸಿ ತನಕ ಅಮಾಸಿ ದಿವಸ ನಾನು ತಗೋ ಅಂತ ಹೇಳಿದ್ರ ತಗೋ ಬಿಡು ಅಲ್ಲಿ ಹೇಳ್ತೀನಿ ಹೆಬ್ಬಳ್ಳಿ ದರ್ಗಾದ ಹುಬ್ಬಳ್ಳಿ ಯಾರು ಗಂಡ ಹೋಗ್ಯಾನ ಅಂತ ಬಂದ ನಿನ್ನ ಗಂಡ ಅದಾನವ ಏನು ಸತ್ತಿಲ್ಲ ಸಾಲ ಕೈಯದ್ರೆ ಸಾಲ ಮಾಡ್ಯಾನ ನಾವ ಸಾಲ ಮಾಡಿರ್ತೀವಿ
ಮಾಡಿದಂತ ಜಗಳ ಮಾಡಿ ಹೋಗಿದ್ರಿ ಜಗಳ ಮಾಡ್ಯಾನಂತ. ಎದರ ಸಂಬಂಧ ಜಗಳ ಮಾಡಿ? ಮನ್ಯಾಗ ಸಂಬಂಧ ಬಾಡಿಗೆ ಸಂಬಂಧ ಬಾಡಿಗೆ ಸಂಬಂಧ ಬಾಡಿಗೆ ಸಂಬಂಧ. ನಾಳೆ ಮಾಸಿ ನಾನು ದರ್ಗಾ ಹತ್ತ ಆಶೀರ್ವಾದ ಕಾಯಿ ತೊಗೊಂಬಂದು 2 ಅಮಾಸಿ ಹತ್ತಿದೆ ಅಂದ್ರೆ ಅವ್ನಿಗೆ ತಾವು ಬಳಸ ಕೊಡು. ಆಕೆ ಇನ್ನೊಬ್ಬಕ್ಕೆ ಬಂದವ. ನಿನ್ನ ಗಂಡ ಬರುದು ಶಿಫ್ಟಿ ಹೋಗ್ಯಾನವ, ನಿನ್ನ ಗಂಡ ಬರುದು ವಾಚೆ ಹಬ್ಬಳ್ಳಿ ದೇವ್ರು ಹೇಳ್ತು ಬರಲಿಲ್ಲ. ಆಕಿನ್ನ ಅವನು ಹುಬ್ಬದ ಏನು ಹೋಗ್ಯಾಳ ಕರ್ಕೊಂಡು ಹೋಗ್ಯಾಳ, ಆಕಿನ ಬಿಡಿಸಿದ್ರೆ ಅವ ಬರ್ತಾನ. ಇಲ್ಲಿಗೆ ಬರ್ಬೋದು ಅಂಥದೊಂದು ಮಾಡಿಸ್ಕೊಂಡು ತಗೊಂಡು ಹೋಗ್ಯಾಳ ಆಕಿ ಎತ್ಕೊಂಡು ಮಾಟ ಮಾಡಿಸ್ಕೊಂಡು ಹೋಗ್ಯಾಳ ಆಕಿ. ಜನರು ಮಕ್ಕಳ ಕಡೆ ವ್ಯಸನ ಆಗಬಾರ್ದು, ಊರ ಕಡೆ ಜಗ್ಗಿಸ್ಬಾರ್ದು. ಹೌದಾ? ನಿಂದು ಹೌದ್ರಿ ಸರ್. ನಂಬಿ ನಡ್ಕೋ. ಅಮಾಸಿ ಹತ್ತ ಆಶೀರ್ವಾದ ಕಾಯಿ ತಂದು ಕತ್ತ. ಏನೋ ನಾನು ಮಿಕ್ಕಿ ಪ್ರಯತ್ನ ಮಾಡುವಂಗೆ ಮಾಡ್ತೀನಿ. ಅದನ್ನು ಬಿಡಿಸ್ಬೇಕು. ಅದನ್ನು ಬಿಡಿಸ್ಲಾರ್ದ ಕೆಲಸ. ನಮ್ಮ ಕಡೆ ಅಂತೂ ಆಗಕ್ಕಂತಿಲ್ರಿ ಸರ್. ಅದು ಎಲ್ಲ ಥರದಿಂದ ಪ್ರಯತ್ನ ಪಟ್ಟೇನ್ರಿ ನಾನು. ಹಾಗೆ ಮಿಕ್ಕಿ ಬಂದಾಗ ಹೋಗಿದ್ರಿ ಸರ್. ಅವರು ಬರುವಂಗೆ ದಾರಿ ನೀವು ಮಾಡ್ಬೇಕ್ರಿ. ಬರುವಂಗೆ ದಾರಿ ಮಾಡ್ತಾನ. 10 ಜನ ಒಂದು ಏನಾರು ಮಾಡಿಕೊಡ್ತಾನ. ಮಾಡ್ಕೊಡ್ರಿ ಸರ್. ಅದನ್ನು ಮಾಡಿಸ್ಕೋ. ಹಾಂ ರೀ. ಅದು ಖರ್ಚಾಗತ್ತ. ಆಗ್ಲಿ. ಅದನ್ನು ಮಾಡಿಸ್ಕೊಂಡು ನಿನ್ನ ಗಂಡನ ತಂದು ನಿನ್ನ ಮನೆಗೆ ಹಚ್ತೀನಿ. ಅಷ್ಟು ಮಾಡಿ ಮತ್ತು ನಡ್ಕೊಳಂಗೆ ಬಿಡಂಗಿಲ್ಲ. ಬರಬೇಕ್ರಿ ಇಲ್ಲಿ. ಬರತ್ರಿ. ಈಗ ಅಮಾಸಿಯಲ್ಲಿ ಹೆಬ್ಬಳಿಗೆ ಹತ್ತಬೇಕ. ಹಾಂ ಬರ್ತೇನೆ ಸರ್. ಸ್ವಲ್ಪ ಕೊಡು. ಈಗ ಹೇಳ್ತಾರೆ ಆಗ್ಲಿ ಗಾಡಿ ಗಟ್ಟಿಗೇರಿ ವಿಷಪ್ಪ. ವಿಷಪ್ಪ. ಹ್ಞೂ ರೀ. ಮಗ ಖುಷಿ ಬರಕತ್ತಾರಂತ, ಬರ್ತೀವಂತಾರಂತ. ಹ್ಞೂ ರೀ. ಬಂದು ಕರ್ಕೊಂಡು ಹಿಂದಕ್ಕೊಮ್ಮೆ ಹೇಳಿದ್ದೆ ನಾನು. ಆಸೆ ಐತಿಲ್ಲ ಹೇಳಿದ್ದೆ ಗೊತ್ತು. ಹಿಂದಕ್ಕೆ ಕರ್ಕೊಂಡು ಉಂಡಿ. ಬೈದು ಮತ್ತು ಈಗೂ ಅದ ಹೇಳಿ ನಾವು ಉಣ್ಣೋದು ಅದ ಹೋಗಿವು. ನಾನು ಹೇಳ್ಬಿಟ್ಟೇನೆ 10 ರೂಪಾಯಿ ನಾನು ಕೇಳ್ಬೇಡ್ರಿ, ನೀವು 10 ಹೌದು ರೂಪಾಯಿ ಮಾಡ್ರಿ. ಕೊಡ್ಬೇಡ್ರಿ. ತರೋರು ನೀವು, ಕೊಡೋರು ನೀವು, ಮಾಡೋರು ನೀವು. ತಿಳಿದ್ರೆ ಒಂದು ರೀತಿ ಕೊಡ್ರಿ, ಇಲ್ಲಾಂದ್ರೆ ಬಿಡಿ. ನೀ ಗಟ್ಟಿಯಾಗಿ ಕಂಟ್ರೋಲ್ ಆಗಿದ್ದ ಇದ್ದಿ, ನೀವೊಂದು ತುತ್ತು ಪ್ರಸಾದ ಸಿಗ್ತದೆ ನೀವು. ಮತ್ತಿಲ್ಲ ನಿನಗೆ ತಿನ್ನಾಕ ಕೂಳ್ ಬಂಗಾರ ಆಗುತ್ತೆ. ಇದು ಮಾತ್ರ ಭಾಳ ವಿಷಯ. ನಾನು ಸ್ವಚ್ಛ ಹೇಳ್ಬಿಟ್ಟಿನಿ ಅಂತ. ನನ್ನ ಕಡೆಯಿಂದಾಗಲ್ಲ, 10 ರೂಪಾಯಿನೇ ಕೇಳ್ಬೇಡ್ರಿ. ಬಾ ಅನ್ಪ ಅದ ಬಂದು ಇರ್ರಿ ಮಾಡ್ಕೊಂತೀರಿ. ನಾವು ಹೋಗಂದಲ್ಲಿ ದುಡ್ಕೊಂಡು ತಿನ್ನ ಅಂತ ಹೇಳ್ಬಿಟ್ಟಿನಿ ಅಂತ. ಹಂಗ ನೋಗಿದ್ದು ಬಾ ಅಂತೇಳಿ ನಾ ಅದನ್ನೇ ಹೇಳ್ಬಿಟ್ಟಿನಿ. ಅದನ್ನ ಭಾರ ಹಾಕಿ ಏನಿದ್ರೆ ಅದನ್ನ ಮೇಲೆ ಭಾರ ಹಾಕಿ ಸುಮ್ಕೊಂಡ್ಬಿಟ್ಟಿನಿ. ಅದನ್ನ ಭಾರ ಹಾಕಿ ಸ್ವಲ್ಪ ಬಾ. ಕೊಡು. ಒಂದೆರಡು ಹುಡುಗರು ಬಂದವು ಕುಂತಾವ. ಯಾವ ಊರವು ಬಾಪ ಇಬ್ರು ಮನ್ಯಾಗ